ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಇಂದಿನ ಗೋಷ್ಠಿಗೆ ಆಗಮಿಸಿದಂತ ಸರ್ವ ಶರಣ ಬಳಗವನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಕ್ರಿಯಾಶೀಲ ಶಿಕ್ಷಕರಾದಂತ ಶ್ರೀ SR ಬಾಗೇವಾಡಿ ಗುರುಗಳು. ಸರ್ ಪ್ಲೀಸ್. ಹಲೋ, ಹಲೋ, ಹಾ ಕೇಳಿಸ್ತೈತ್ರಿ ಸರ. ಆಯ್ತು. ಸಾಗರ ಸಜ್ಜನರ ಸಂಘವಲ್ಲಿ ಸಿಕಂಡಯ್ಯ, ದೂರ ಯುದ್ಧನ ಸಂಘವದು ಭಂಗವಯ್ಯ, ಸಂಘವೇಡುಂಟು ಒಂದು ಇಡೀ ಒಂದು ಬಿಡು, ಮಂಗಳಮೂರ್ತಿ ನಮ್ಮ ಕೂಡಲ ಸಂಘ ಶರಣರ ಈ ಶಿವಾನುಗೋಟಿ ಪರಿಸರ ಅನುಭವ ಗೋಷ್ಠಿ ಸಾಹಿತ್ಯ ಸಂಸ್ಕೃತಿ ಜಗುಲಿ ಕೇಂದ್ರ ಮಡಿಕೇಶ್ವರ ತಾಲೂಕು ಮುದ್ದೇಬೇಳ್ ಜಿಲ್ಲಾ ವಿಜಯಪುರ ಆನ್ಲೈನ್ ಉಪಗೋಷ್ಠಿಯ 96ನೇ ಮಾಲಿಕೆಯ ಈ ಗೋಷ್ಠಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಮಡಿಕೇಶ್ವರ ನಂದಿವೀರ ಮಠದ ಪರಮ ಪೂಜ್ಯರಾದಂತ ಶ್ರೀಮಾನ್ ನಿರಂಜನ ಪ್ರಾಣ ಸ್ವರೂಪಗಳಂತ ಶ್ರೀ ಶಿವಕುಮಾರ್ ಮಾಸ್ಟರ್ ಭಕ್ತಿಪೂರ್ವಕವಾಗಿ ನಮನನ್ನು ಸಲ್ಲಿಸಿ ಸ್ವಾಗತ ಕೋರುತ್ತೀನಿ. ಇಂದಿನ ಕವಿಗೋಷ್ಠಿ ಉಪನ್ಯಾಸಕರಾದಂತ ವೇದಮೂರ್ತಿಗಳಾದಂತ ಶ್ರೀ ಶರಣಯ್ಯ ಮಠ ಶಿಕ್ಷಕರು LPS ನಡಳಿ, ಇವರು ವಸ್ತಿ ಅನ್ನೋದ ಹೊನ್ನಾಳಿಯವರು. ಇವರು ಸಾಕಷ್ಟು ಅನುಭವವನ್ನು ಹೊಂದಿರ್ತಾರ. ಇವ್ರ ವೇದಮೂರ್ತಿ ಅವರು ಮತ್ತೆ ಇವರು ನಮ್ಮ ಟೀಚರ್ ಒಳಗ ಜಿಲ್ಲಾ ಪ್ರಶಸ್ತಿಯನ್ನು ತಗೊಂಡ್ರ. ಸಾಕಷ್ಟು ಅನುಭವ ಅದ. ನಾವ್ ಇವ್ರು ಯಾವಾಗ ನಮ್ ಗುರುಗಳಿಗೆ ನಾವು ನಮ್ ಕವಿಗೋಷ್ಠಿ ಹಿಂಗಾಗಿರಿ ಗುರುಗಳಂದ್ರೆ ಎಲ್ಲ ಸ್ವಾಗತ ಮಾಡಕೂತಾರ. ಇದು ಪ್ರವಚನ ಇದು ಕವಿಗೋಷ್ಠಿ ಹೇಳಕೂತ ತಯಾರ. ಇಂಥವ್ರು ನಮ್ಮ ಒಂದು ಸಿಕ್ಕುತ್ತ ನಮ್ಮ ಈ ಕವಿಗೋಷ್ಠಿ ಭಾಗ್ಯ ಅಂತ ಹೇಳಿ ಅವ್ರ ವೈಯಕ್ತಿಕವಾಗಿ ಗೋಷ್ಠಿಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿದಂತ ಅನ್ಸೂಯ ಬಡದಾಳಿ ಮೇಡಮ್ ಅವರಿಗೆ ಈ ಕವಿಗೋಷ್ಠಿ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ 96ನೇ ಉಪನ್ಯಾಸ ಮಾಲಿಕೆ ನಿರೂಪಣೆ ಮಾಡುತ್ತಿರುವ ಶ್ರೀಮತಿ ನಾಗರತ್ನ ಮೇಡಮ್ ಅವರಿವರೆಗೂ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ವಂದನಾರ್ಪಣೆ ಮಾಡುವ ಸವಿತಾ ಒಗ್ಗಾರ್ ಶಿಕ್ಷಕರು ಇವರಿಗೂ ಸ್ವಾಗತ ಕೋರುವೆ. ಇದೇ ರೀತಿಯಾಗಿ ಈ ಕಾರ್ಯಕ್ರಮ ರೂವಾರಿಗಳಾದಂತ ಶ್ರೀಮತಿ ಅಮಿಕಾ ಹಾಗೂ ಶ್ರೀಮತಿ ಶಾಂತಾ ಮೇಡಮ್ ಅವರಿಗೂ ಕವಿಗೋಷ್ಠಿ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಭಾಗವಹಿಸಿದಂತ ಎಲ್ಲ ಶಿವನಗೋಷ್ಠಿಯ ಬಳಗಕ್ಕೂ ಸ್ವಾಗತವನ್ನು ಕೋರಿ ನಾನು ಸ್ವಾಗತ ಭಾಷಣ ಮುಗಿಸುತ್ತೇನೆ. ತೀರ್ಥ ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ ಎಂಬಂತೆ ನಮ್ಮ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ಉಪನ್ಯಾಸಕರು ಸ್ವಲ್ಪ ಸಮಯದ ವಿಳಂಬ ಆಗಿರುವುದರಿಂದ ಈಗ ರಮೇಶ್ ಮಠಪತಿ ಸರ್ ಇವರಿಂದ ಒಂದು ಸುಗಮ ಒಂದು ಹಾಡು. ಎರವಿನ ಸಂಸಾರ ಯಾರಿಗೆ ಯಾರುಂಟು, ಎರವಿನ ಸಂಸಾರ ನೀರ ಮೇಲನಗುಳ್ಳಿ ನಿಜವಲ್ಲ ಹರಿಯೇ, ನೀರ ಮೇಲಂದರ ವಿಠಲರಾಯ, ನಾ ಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ, ನೀ ಕಾಯೋ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯಲ್ಲಿ ಜಲ ಬತ್ತಿ ಬರಿದಾಯಿತು ಹರಿಯೇ, ಬರಿದಾಯಿತು ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ. ಧನ್ಯವಾದಗಳು ಮೇಡಮ್. ಜಯದೇವ ಜಯಾಗೃತಂ ಶಿವಾದವ ಯಾಕುಂದೆ ಎಂದು ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾ ವೀಣಾ ವರದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭುದಿವಿ ದೇವೈ ಸದಾ ಪೂಜಿತ ಸಾಮಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹ. ಈ ಶುಭ ಸಂಜೆಯ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ನಾನು ಬೇರೆ ಕಾರ್ಯನಿಮಿತ್ತವಾಗಿ ಅತಿ ಆಧ್ಯಾತ್ಮದ ಮೇರು ಶಿಖರವನ್ನ ನಮ್ಮ ಜನತೆಗೆ ವಿವೇಕ, ವೈರಾಗ್ಯ, ಧರ್ಮಚರ್ಯೆಗೆ ಇಂಬು ಕೊಡಬಲ್ಲಂತ ವಿದ್ಯಾ ಸಂಪನ್ನತೆ, ಸತ್ಕರ್ಮಿಗಳಾಗಿ ಜೀವಿಸುವಂತೆ ಮಾಡಬಲ್ಲ ಜ್ಞಾನ ಪ್ರವೃತ್ತಿ ಬೆಳೆದಂತಲ್ಲ ಆ ಕಲ್ಯಾಣದ ನಾಡಿನೊಳಗ
ಶರಣರ ಮಾರ್ಗವನ್ನು ಅನಿಸುವುದರ ಜೊತೆಗೆ ಇದು ಸಾಧ್ಯ. ನಮ್ಮ ಸಂಸಾರದೊಳಗೆ ಇದ್ದುಕೊಂಡು ಗಂಡ ಹೆಂಡರ ಹಾಕಿಕೊಂಡು ಮಕ್ಕಳ ಮರೆಗಳನ್ನ ಎತ್ತುಕೊಂಡು ಬದುಕನ್ನ ಸಾಗಿಸುವುದರ ಜೊತೆಗೆ ವಿದ್ಯಾ ಸಂಪನ್ನತೆಯನ್ನು ಗಳಿಸಿಕೊಳ್ಳಬಹುದು, ಜ್ಞಾನ ಪ್ರವೃತ್ತಿಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಬಹುದು ಅನ್ನುವಂತಹ ಒಂದು ಸಾಕ್ಷ್ಯ ರೂಪ 770 ಅಮರಗಣಗಳು ಅಂದರೆ ತಪ್ಪಾಗಲಾರದು. ಅವರ ಮೇಲೆ 12ನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂತ ಒಬ್ಬ ಕಲಿಲಾರದಂತಹ ನಿರಕ್ಷ ಕುಕ್ಷುಗಳಿಗೆ ಇಷ್ಟೊಂದು ಅದ್ಭುತವಾದ ಜ್ಞಾನ ಹ್ಯಾಂಗ್ ಸಂಪಾದನೆ ಆಯ್ತು, ಹ್ಯಾಂಗ್ ಅವ್ರಿಗೆ ಬಂತು ಅನ್ನೋದೇ ಇದೊಂದು ಅಗೋಚರ ಶಕ್ತಿ. ಒಟ್ಟಿಗೆ ಒಬ್ಬರಿಗೆ ಬರಬೇಕಾದ್ರ ಅಸಾಧ್ಯ, ಆದ್ರ ಆ ಸ್ಥಾನದೊಳಗ 770 ಜನರಿಗೆ ಒಮ್ಮಿಂದ ಮೇಲೆ ಸಾಹಿತ್ಯದ ಮೆರಗು, ಸ್ತ್ರೀ ಪುರುಷರೆನ್ನದೆ, ಮೇಲು ಕೀಳೆನ್ನದೆ, ಜಾತಿ ಮತಗಳೆನ್ನದೆ ಸಾಹಿತ್ಯ ಸರಸ್ವತಿ ನಲಿದಾಡಿದಳು. ಸಮಸ್ತ ಆ ಶರಣರ ನಾಲಿಗೆಯ ಮೇಲೆ ನಲಿದಾಡಿದಕ್ಕಂಥ ಆ ಒಂದು ಕ್ಷೇತ್ರವನ್ನ ನಮಗ ನೋಡ್ಲಿಕ್ಕೆ ಸಿಗುತ್ತೆ. ವ್ಯಕ್ತಿಗತ ಜೀವನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಂದಿರುವ ನಮ್ಮ ನಾಡಿನಲ್ಲಿ ಇಂದಿನ ಯುಗದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಬೇಕು. ವ್ಯಕ್ತಿಯ ಸಮಾಜದ ಸರ್ವತೋಮುಖವಾದ ಬೆಳವಣಿಗೆ ವಿದ್ಯೆಯೊಂದರಿಂದಲೇ ಸಾಧ್ಯ. ಅದನ್ನ ಸಾಧಿಸಿ ತೋರಿಸಿದವರು ಮಹಾತ್ಮರು, ಶರಣರು. ಈ ವಿದ್ಯೆ ಹೇಗಿರಬೇಕು? ಇಂದಿನ ಯುಗಧರ್ಮಕ್ಕೆ ಹೊಂದಿಕೊಂಡಂತೆ ವಿಜ್ಞಾನ ಪ್ರಧಾನವಾಗಿರಬೇಕೆ, ಮತ ಧರ್ಮಗಳೇ ಆಧಾರವಾದ ಸಂಸ್ಕೃತಿ ಪ್ರಧಾನವಾಗಿರಬೇಕೆ? ಇಲ್ಲಿ ಪಾಶ್ಚಾತ್ಯ ಅನುಭವಗಳು ಗಣನೆಗೆ ತೆಗೆದುಕೊಳ್ಳೋಣ. ಅವರ ವಿಜ್ಞಾನ ಅತ್ಯುಚ್ಚ ಮಟ್ಟಕ್ಕೆ ಏರಿತ್ತು ಅಂತಂದ್ರ ನಮಗಿಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಅಂಥ ಅದ್ಭುತವಾಗಿರತಕ್ಕಂಥ ಜೀವನವನ್ನ ಬದುಕಿದಂಥವರು ನಮ್ಮ ಕಲ್ಯಾಣದ ಶರಣರು. ಅಂಥವರಲ್ಲೇನೆ ಮಹಾನ್ ಯೋಗಿಯಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಆಧ್ಯಾತ್ಮ, ಸಾಹಿತ್ಯ, ಸಂಸ್ಕೃತಿಗೆ ಬಾಳಿ ಬದುಕಿ ಇಡೀ ಶರಣ ಜೀವನಕ್ಕೆ, ಸತ್ಕುಲಕ್ಕೆ ಬೆಳಕಾಗಿ ಹೋದಂತ ಮಹಾನ್ ಯೋಗಿ ಇಳಿಹಾಳದ ಬೊಮ್ಮಯ್ಯ ಶರಣರ ಕುರಿತು ನಾನೊಂದೆರಡು ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಪ್ರಚುರಪಡಿಸ್ತಾ ಇದ್ದೇನೆ. ಈ ಇಳಿಯಾಳ ಬೊಮ್ಮಯ್ಯನವರ ಸಾಹಿತ್ಯವನ್ನ ನಾವು ನೋಡಿದಾಗ ಜನಪದರಲ್ಲಿ ಶರಣರು ಹಾಸುಹಕ್ಕಾಗಿ ಬೆರೆತು ಹೋಗಿದ್ದಾರೆ. ನಮಗ ಸಾಹಿತ್ಯದಲ್ಲಿ ನಿಜವಾದ ಸಾಹಿತ್ಯಕ್ಕೆ ಮೂಲ ಕಾರಣರೇ ಜನಪದರು. ಯಾಕಂತಂದ್ರ ಸಾಹಿತ್ಯ ಆಗಿನ ಕಾಲದ ಒಂದು ಕಲ್ಯಾಣದ ಕ್ರಾಂತಿ ಸಂದರ್ಭದೊಳಗ ಎಷ್ಟೋ ವಚನ ಕಟ್ಟುಗಳನ್ನ ದುಷ್ಕರ್ಮಿಗಳು ಸುಟ್ಟು ಹಾಕಿದ್ರು. ಎಷ್ಟೋ ವಚನ ಸಾಹಿತ್ಯವು ನಮ್ಮ ಕಣ್ಣಿಂದ ಮರೆಯಾಗಿ ಹೋಯ್ತು. ಆದರೆ ಜನಮಾನಸದಲ್ಲಿ ಬೆರೆತಿರತಕ್ಕಂತಹ ಜನಪದ ಸಾಹಿತ್ಯ ಮಾತ್ರ ಅದಕ್ಕೆ ಇಂಬು ಕೊಡಿತು ಅನ್ನುವಂಥ ಮಾತಿನೊಳಗ ಒಬ್ಬ ಜನಪದ ಕವಿ ತನ್ನ ಜಾನಪದದೊಳಗ ಹಂತಿ ರೂಪದೊಳಗೆ ಏನ್ ಹಾಡಿದ ಅಂತಂದ್ರ, ಇಳಿಹಾಳ ಬೊಮ್ಮಯ್ಯ ಮನಗೆಲಸ ಕಾಯಕವನ್, ಇಳಿಹಾಳ ಬೊಮ್ಮಯ್ಯ ಮನಗೆಲಸ ಕಾಯಕವನ್, ನಲುಮೆಯಲಿ ಸುಗ್ಗಿ ದಾಸೋಹ, ನಡುಮೆಯಲ್ಲಿ ಸುಗ್ಗಿ ದಾಸೋಹ ಹರ ಸೇವೆ, ಸಲಿಸಿ ಲಿಂಗದಳು ಬಯಲಾದ. ಎಂಥ ಚಂದ ನೋಡ್ರಿ. ಇಳಿಹಾಳ ಬೊಮ್ಮಯ್ಯನವ್ರ ಬಗ್ಗೆ ಯಾವ ಸಾಹಿತ್ಯದೊಳಗೂ ಕೂಡ ಹುಡುಕಾಡಿದ್ರು ಸಿಗುದಿಲ್ಲ. ಆದ್ರೆ ಜನಪದನ ರಕ್ತಗತವಾಗಿರ್ತಕ್ಕಂಥ ದೈವಿ ವಾಣಿಯಿಂದ ಮೂಡಿ ಬಂದಿರತಕ್ಕಂಥ ಸಾಹಿತ್ಯ ನಿಜವಾಗಿ ಆ ಇಳಿಹಾಳ ಬೊಮ್ಮಯ್ಯನವ್ರು ಹೆಂಗಿದ್ರು. ಅವರು ಇಳಿಹಾಳ ಬೊಮ್ಮಯ್ಯನವರು ಕಾಯಕವನ್ನ ಯಾವ್ದಪ್ಪ ಅಂತಂದ್ರ ಕೃಷಿ ಕೃತ್ಯ ಕಾಯಕ. ಒಬ್ಬ ರೈತ ಯಾವ ರೀತಿಯಾಗಿ ತನ್ನ ಹೊಲವನ್ನ ಮತ್ತು ತನ್ನ ಅಂತರಂಗದ ಕೃಷಿ ಮಾಡಬಲ್ಲ ಅನ್ನುವಂಥದ್ದನ್ನ ನಿಜವಾಗ್ಲೂ ಕಲಿಬೇಕಾಗಿತ್ತು ರೈತರು ಅಂತಂದ್ರ ನಮ್ಮ ಯಾರಪ್ಪ ಅಂತಂದ್ರ ಈ ಇಳಿಹಾಳ ಬೊಮ್ಮಯ್ಯನವರ ಸಾಹಿತ್ಯವನ್ನ, ಇಳಿಹಾಳ ಬೊಮ್ಮಯ್ಯನ ಜೀವನ ಆದರ್ಶವಾಗಿ ಇಟ್ಕೊಂಡ್ ಬಿಟ್ರ ಭೂಮಿ ತಾಯಿ ನಮಗ್ ಹೇಳ್ದಂಗ ನಾವು ಆಕಿ ನಮಗ ಅನ್ನವನ್ನ ನೀಡ್ತಾಳೆ ಅನ್ನುವಂಥ ಮಾತನ್ನ ಬಹಳ ಮಾರ್ಮಿಕವಾಗಿರ್ತಕ್ಕಂಥವ್ರ ಜೀವನ ಚರಿತ್ರೆಯಲ್ಲಿ ಬರುತ್ತೆ. ಈ ಇಳಿಹಾಳ ಬೊಮ್ಮಯ್ಯನವರು ಎಲ್ಲಿ ಜನಿಸಿದ್ರು ಅಂತಂದ್ರೆ ಈಗಿನ ಬಾಗಲಕೋಟೆ ಉತ್ತರಕ್ಕೆ 10 ಮೈಲಿಗಳ ಆಚೆ ಘಟಪ್ರಭಾ ನದಿಯ ದಂಡೆಯ ಮೇಲೆ ಒಂದು ಹಳ್ಳಿ ಇದೆ. ಅದಕ್ಕೆ ಈಗ ಇಲಾಳ ಅಂತ ಕರೀತಾರೆ. ಇಲಾಳ ಅಂತ ಕರೀತಾರೆ. ಹಿಂದೆ ಇದೇ ಇಳಿಹಾಳ ಎಂಬ ಹೆಸರಿನಿಂದ ಮೆರೆಯುತ್ತಿತ್ತು ಅಂತ ತಿಳ್ಕೊಂಡು ಹೇಳಿ ಪೆರಮಾಡಿ ರಾಯನ ಕಾಲದಲ್ಲಿ ಊರಿನಲ್ಲಿ ಬೊಮ್ಮಯ್ಯನೆಂಬ ಶಿವಶರಣ ಅಟ್ ಮಾಡಿದ್ರ ಬಹಿರಂಗದ ಹೊಲದ ಕಳೆ ತಾನಾಗಿ ಹೋಗ್ತದ. ಅಲ್ಲಿ ಕಿತ್ತಬೇಕು, ಅಲ್ಲಿ ಕಳೆ ತೆಗಿಬೇಕು. ಅದೇ ರೀತಿ ಹೊಲ ಕೆಲಸ ಮಾಡುವುದರ ಜೊತೆಗೆ ಅಂತರಂಗದ ಈ ಕಡೆ ತಾಳೆ ಇವು ಅರಸನಿಗೆ ಹೋಗಲಿ. ಎಡಗಡೆಯ ಕಾಳು ಪಶು ಪಕ್ಷಿ ಜೀವನಕ್ಕೆ, ಎಡಗಡೆ ತಾಳು ಏನಪ್ಪಾ ಅಂತಂದ್ರೆ ಇದು ಪಕ್ಷಿ ಸಂಕುಲ ತಿನ್ಲಿ, ನಡುವಿನ ತಾಳು ರೈತನಿಗೆ, ನಮಗ್ ಬರೋ ಬಂದೇ ತಾಳು. ಸೇರ್ಕರ್ತ 3 ತಾಳ ನಮ್ಮನೆಗೆ ಬಂದಿದ್ದು ಅಂತಂದ್ರ ಈ ಜಗತ್ತಿದೊಳಗ ನಮ್ಮಂತ ಶ್ರೀವಂತರೇ ಯಾರು ಇರ್ತಿದ್ದಿಲ್ಲ. ಅದಕ್ಕಾಗಿ ಭಗವಂತನಿಗೆ ಅವ ಮಂಡಿ ಮ್ಯಾಗ ಕೈ ಇಡಾಗ ಹೇಳ್ತಾನ, ಜಪ ಇದು ಈ ಭೂಕಂದಾಯಕ್ಕೆ 1ನೇ ತಾಳು, 2ನೇ ತಾಳು ಏನೈತಿಲ್ಲ ಇದು ಪಶು ಪಕ್ಷಿ ಕ್ರಿಮಿ ಕೀಶಿವ ಮತಕ್ಕೆ, ಬೇಕಾದವ್ರು ಬರ್ಲಿ ಕಣ ರಾಶಿ ಹಾಕಿ ಕಣ ಕೊಡುದೆ. ಅವಾಗಿನ ಕಾಲದಾಗ ಕಣ ಕೊಡ್ತಿದ್ರು, ಜಂಗಮರಿ ಕೊಡ್ತಿದ್ರು,
ಆಮೇಲೆ ಏನಪ್ಪಾ ಅಂತಂದ್ರ ಹಡಪದ ಅಪ್ಪಯ್ಯನವ್ರಿಗೆ ಕೊಡ್ತಿದ್ರು, ಮಾದಾರ ಚೆನ್ನೈ ಬಂಧು ಬಳಗಕ್ಕೆ ಕೊಡ್ತಿದ್ರು, ಎಲ್ಲಾರು ಬರ್ತಿದ್ರು. ಎಲ್ಲರಿಗೂ ಕೊಟ್ಟು ಮಿಕ್ಕದ್ದನ್ನ ರಾಶಿಯನ್ನ ಮನೆಗೆ ತಂದು ಹಾಕುವಂತ ಕಾಲ ಆ ಕಾಲದು. ಹೀಗೆ ಅರಸನಿಂದ ತಿರುಕನವರೆಗೆ, ಪಶು ಪಕ್ಷಿಗಳಿಂದ ಭಿಕ್ಷುಕರವರೆಗೆ ಎಲ್ಲರಿಗೂ ಆಧಾರವಾಗಿ ಸಾಗಿತ್ತು ಅವನ ಬಹಿರಂಗದ ಬೇಸಾಯ, ಅವನ ಅಂತರಂಗದ ಕೃಷಿ ಹೇಗೆ ಸಾಗಿದ್ದಿರಬಹುದೆಂಬುದನ್ನು ಸರ್ಪಭೂಷಣ ಶಿವಗಳು ಒಂದು ಮಾತಿನೊಳಗೆ ಹೇಳ್ತಾರೆ. ಶರೀರವೆಂತೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆಯನ್ನೇ ಬೆಳೆದುಣ್ಣೀರು ಅಂತ ಸರ್ಪಭೂಷಣ ಶಿವಗಳು ಬರೀತಾರೆ. ಶರೀರವೆಂತೆಂಬುವ ಫಲನ ಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣೀರು, ಶಮೆದ ಮೇಯಂದೆಂಬ ಎರಡೆತ್ತುಗಳ ಹೂಡಿ ವಿಮಲ ಮಾನಸನೇ ಗಿಲನೆ ಮಾಡಿ, ಮಮಕಾರವೆಂದೆಂಬ ಕರಿಕೆಯ ಕಳದಿಟ್ಟು ಸಮತೆಯಂತೆಂಬ ಗೊಬ್ಬರವ ಚೆಲ್ಲಿ, ಶರೀರವೆಂತೆಂಬುವ ಫಲನಹಸನ ಮಾಡಿ ಪರತತ್ವ ಬೆಳೆಯನೆ ಬೆಳೆದುಣ್ಣೀರು, ಗುರುವರನುಪದೇಶವೆಂಬ ಬೀಜವನೇ ಬಿತ್ತಿ ಮರೆವ ಸಂಸ್ಕಾರ ಸೃಷ್ಟಿಯ ಬಲದಿ, ಅರಿವೆಂಬ ಪೈರನ್ನೇ ಬೆಳೆಸುತ್ತ ಮುಸುಕಿರ್ಧ ದುರಿತ ದುರ್ಗುಣವೆಂಬ ಕಳೆಯನೆ ಕಿತ್ತಿ, ಶರೀರವೆಂತೆಂಬುವ ಫಲನಹಸನ ಮಾಡಿ. ನೋಡ್ರಿ, ದುರ್ಗುಣಗಳ ಬೆಳೆದಿರ್ತಾವ ನಮ್ಮ ಶರೀರದಾಗ. ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ದೃಷ್ಟಿಯ ಬಲದಿ, ಅರಿವೆಂಬ ಪೈರನ್ನೇ ಬೆಳೆಸುತ್ತ ಮುಸುಕಿರ್ದ ದುರಿತ ಮಾರ್ಗವ ಎಂಬ ಕಳೆಯನ್ನೇ ಕಿತ್ತೊಗಿಬೇಕು. ಅರಿವು ಎಂಬುವಂತ ಪೈರನ್ನ ಬೆಳಿಬೇಕಾಗಿತ್ತು ಅಂತಂದ್ರ ಅದರ ಸುತ್ತಮುತ್ತ ಬೆಳೆದಿರ್ತಕ್ಕಂಥ, ಸುತ್ತಮುತ್ತ ಮುಸುಕಿರ್ತಕ್ಕಂಥ ದುರಿತ ಕರ್ಮಗಳೆನ್ನುವಂತ ಕರಿಕಿನ ಕಿತ್ತಬೇಕು ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ. ನಮಗೂ ಕೂಡ ಅರಿಷಡ್ ವರ್ಗಗಳು ಸಾಕಷ್ಟು ನಮ್ಮ ಮನವನ್ನ ಸುತ್ತುವರೆದಿರ್ತಾವ. ಈ ದೇಹವೆಂಬಂತ ಫಲದೊಳಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಅರಿಷಡ್ ವರ್ಗಗಳು ಸೇರ್ಕೊಂಡಿರ್ತಾವೆ. ಈ ಕಳೆಯನ್ನ ಕಿತ್ತಬೇಕು. ಈ ಕಳೆಯನ್ನ ಕಿತ್ತಿದವಾಗ ದುರಿತ ಗುಣವನ್ನ ಕಳೆದಾಗ ಅಲ್ಲಿ ಸುಗುಣವೆನ್ನುವಂತ ಬೆಳೆಗಳು ಬರ್ತಾವೆ. ಸ್ಥಿರಮುಕ್ತಿ ಎಂದೆಂಬ ಧಾನ್ಯವ ಬೆಳದುಂಡು. ಲಾಸ್ಟಿಗೆ ನಮಗೆ ಸಿಗುದೇ ಯಾವ ಧಾನ್ಯ ಸಿಗುತ್ತಂತ? ಸ್ಥಿರ ಮುಕ್ತಿ. ನಾವೆಲ್ಲರೂ ಬಯಸುದು ಅದನ್ನೇ. ಭೂಮಿ ನಿನ್ನದಲ್ಲ, ಕಾಮಿನಿಯೂ ನಿನ್ನವಳಲ್ಲ, ನೀನೊಡವೆ ಎಂಬುದು ಜ್ಞಾನ ರತ್ನ. ಅಂಥಪ್ಪ ದಿವ್ಯ ರತ್ನವ ಕೆಡಗುಡದೆ ನೀನ್ ಅಲಂಕರಿಸಿದೆ. ಆದರೆ ಗುಹೇಶ್ವರ ಲಿಂಗದಲ್ಲಿ ನಿನ್ಗಿಂತ ಸಿರಿವಂತರಿಲ್ಲ ಎಲೆಮನವೇ ಅಂತ ಪ್ರಭುದೇವರು ಹೇಳ್ತಾರೆ. ಯಾವ ಜ್ಞಾನದ ಬೆಳೆಯನ್ನ ಬೆಳಿಬೇಕಂತ ಹೇಳಿದರು ಅದನ್ನೇ ಈ ಸರ್ಪಭೂಷಣ ಶಿವಗಳು ತಮ್ಮ ಮಾತಿನೊಳಗ ಸ್ಥಿರಮುಕ್ತಿ ಎಂಬ ಧಾನ್ಯವನ್ನ ಬೆಳೆದುಕೊಂಡು ಪರಮಾನಂದದಳು ಒಣ್ಣನೇ ದಣಿದು. ಯಾವ್ದ್ರಾಗ ದಣಿಬೇಕು? ನಾವ್ ಎದ್ರಾಗ ದಣಿಯಾಕತ್ತೀವಿ? ನಾವು ದಣಿದ ಬೇರೆ. ಎಷ್ಟು ಬಡ್ಡಿ ಬತ್ತು, ಎಷ್ಟು ದುಡ್ಡು ಬತ್ತು, ಎಷ್ಟು ಹಣ ಬಂತು, ಎಷ್ಟು ಹೊಲ ಹಿಡಿದೆವು, ಎಷ್ಟು ನಮ್ಮ ಮಕ್ಕಳಿಗೆ ಎಷ್ಟು ಎಫ್ ಡಿ ಮಾಡಿದೆವು, ನನ್ನ ಹೆಂಡತಿ ಹೆಸರಲ್ಲಿ ಎಷ್ಟು ಎಫ್ ಡಿ ಮಾಡಿದೆವು, ಲಗ್ನ ಮಾಡೋಕ್ ಇದ್ರಾಗ ನಮಗ್ ದಣಿವಾಗ್ತು. ಮನ ದಣ್ಕೊಳ್ಳೋದು ಇದ್ರಾಗ ನಮಗ್. ಆದ್ರೆ ಅಲ್ಲಿ ಏನ್ ಹೇಳ್ತಾರ ಗುರುಗಳಂತಂದ್ರ ಸ್ಥಿರಮುಕ್ತಿ ಅಂತನ್ನುವಂಥ ಧ್ಯಾನವನ್ನ ಬೆಳಬೇಕಾಗಿತ್ತಂದ್ರ ಪರಮಾನಂದದಳು ನಾವು ಏನಪ್ಪಾ ಅಂತಂದ್ರ ದುಡಿಬೇಕು. ಆತ್ಮ ನಾವು ಕಾಯಕ ಮಾಡ್ತಿದ್ರು ಸಹಿತ ನಮ್ಮ ಆತ್ಮ ಸದಾಕಾಲ ಏನನ್ನ ಚಿಂತಿಸ್ಬೇಕಪ್ಪಾ ಅಂತಂದ್ರ ಪರಮಾನಂದದ ಸುಖದ ಕಡೆಗೆ ನಮ್ಮ ಆತ್ಮದ ಒಲವು ಇರಬೇಕು ಅನ್ನುವಂಥದ್ದನ್ನ ಚಾಟಿ ಏಟನ್ನ ಕೊಡ್ತಾರೆ. ಗುರು ಸಿದ್ಧ ನಡಿಗಳಿಗೆ ಎರಗುತ್ತಾ ಭವವೆಂದ ಬರವನ್ನು ತನ್ನ ಸೀಮೆಗೆ ಕಳುಹಿಸಿ, ಗುರು ಸಿದ್ಧನನ್ನ ನೆನೆಯುತ್ತಾ ಈ ಭವವನ್ನ ಗೆದ್ದು ನಾವು ಶಿವನನ್ನ ಕೂಡ್ಬೇಕನ್ನುವಂತ ಸಾರವನ್ನ ಸರ್ಪಭೂಷಣ ಶಿವಗಳು ಧಾರ್ಮಿಕವಾಗಿ ಈ ನಮ್ಮ ಇಳಿಹಾಳ ಬೊಮ್ಮೆಯ ಶರಣರನ್ನ ಕುರಿತು ಬರದಾರೇನೋ ಅನ್ನುವಂತಹ ನೀತಿನೊಳಗ ನಮಗ ಭಾಸವಾಗ್ತದೆ. ಹಾಗೆ ಬೊಮ್ಮೆಯ ಭವವೆಂಬ ಬರವನ್ನೇ ತನ್ನ ಸೀಮೆಗೆ ಕಳುಹಿಸದನು. ಆದರೆ ಅನಾವೃಷ್ಟಿಯಿಂದ ಉದ್ಭವಿಸುವ ಬರವನ್ನು ಅದರ ಸೀಮೆಗೆ ಹೇಗೆ ಕಳುಹಿಸಬಲ್ಲನು? ಅದು ಶಿವನ ಸಾನ್ನಿಧ್ಯದಲ್ಲಿರುವ ವಿಷಯ. ಒಂದು ದಿವಸ ಏನಾಗ್ಬಿಡ್ತು ಅಂತಂದ್ರೆ, ಇಂಥ ಮಹಾತ್ಮ ಶಿವಯೋಗಿ ನೋಡ್ರಿ, ಎಲ್ಲಿ ಸತ್ಯದ ಬೆಳಕಿರ್ತದೋ ಅಲ್ಲಿಗೆ ದೇವರು ಹೊರಗೆ ಹಸ್ತಾರ ನೋಡ್ರಿ. ಬಂಗಾರನೇ ತಿಕ್ತಾರ ಹೊರತು ಕಬ್ಬಿಣನ ಯಾರು ತಿಕ್ಕಂಗಿಲ್ಲ. ಹಾಗೆ ಬೊಮ್ಮೆಯ ಶರಣರಿಗೂ ಕೂಡ ಒಂದು ಸಂದರ್ಭ ಒದಗಿ ಬಂತು. ಶಿವ ಪರೀಕ್ಷೆ ಒದಗಿ ಬಂತು. ಯಾಕೆ ಶಿವ ಪರೀಕ್ಷೆ ಒದಗಿ ಬಂತು? ಅವನಿಗೆ ಆ ಪರಮಾತ್ಮ ಇವನಲ್ಲಿ ಇರ್ತಕ್ಕಂಥ ಭಕ್ತಿ ಅಚಲವಾಗೈತೋ, ಇವನ ಭಕ್ತಿ ನಿಶ್ಚಲವಾಗೈತೋ, ಇವನ ಭಕ್ತಿ ದೃಢವಾಗೈತೋ ಅಂತ ನೋಡ್ಲಿಕ್ಕೆ ಆ ಪರಮಾತ್ಮ ಒಂದು ಕಾರ್ಯವನ್ನ ಒಡ್ತಾನೆ. ಏನಪ್ಪಾ ಅಂತಂದ್ರ ಆ ವರ್ಷ ಬರಗಾಲ ಬೀಳ್ತೈತಿ. ಆ ನಾಡಿನೊಳಗ ಇಳಿಹಾಳಕ್ಕೆ ಬರಗಾಲ ಬೀಳ್ತದ.
ಶರಣ ಕಾಯಕದಲ್ಲಿ ಮಾಡ್ತಕ್ಕಂಥ ಭಕ್ತನ ಊರಿಗೆ ಬರಗಾಲ ಬೀಳ್ತದ. ಎಲ್ಲಿ ನೋಡ್ತಿ ಎಲ್ಲ ಹೊಳೆಗಳೆಲ್ಲ ಬತ್ತಿ ಹೋಗ್ಯಾವ, ಕೆರೆಗಳು ಬತ್ತಿ ಹೋಗ್ಯಾವ, ಬಾವಿಗಳು ಬತ್ತಿ ಹೋಗ್ಯಾವ, ನೀರಿಲ್ಲ, ಊಟ ಮಾಡ್ಬೇಕಂದ್ರ ಊಟ ಇಲ್ಲ, ದವಸ ಧಾನ್ಯಗಳೆಲ್ಲ ತೀರಿ ಹೋಗ್ಯಾವ. ದಿನ ಹೋಗಿ ಬೆಳಸಾಗಿ ದಿನ ಬಂತು ಬರಗಾಲ, ಕೊನೆಗಾಲ ಲೋಕ ಮುಳುಗುದಕ್ಕೆ. ಒಬ್ಬ ಜನಪದ ಕವಿ ಹಂತಿ ಪದ್ದೊಳಗ ಹಾಡ್ತಾನ, ದಿನ ಹೋಗಿ ಬೆಳಗಾಗಿ ದಿನ ಬಂತು ಬರಗಾಲ, ಕೊನೆಗಾಲ ಲೋಕ ಮುಳುಗುವುದಕ್ಕೆ, ಕೊನೆಗಾಲ ಲೋಕ ಮುಳುಗುದಕ್ಕೆ ಶಿವಮತಕ್ಕೆ, ಅನುಗಾಲ ಬೆಳಕು ಹಬ್ಬುದಕ್ಕೆ. ಶಿವಮತಕ್ಕೆ ಏನು ತೊಂದರೆ ಆಗುದು. ಆ ಬರಗಾಲದ ಭೀಕರತೆಯನ್ನ ಬಣ್ಣಿಸುವುದೇ ಅಸಾಧ್ಯ. ನಾವು ಹಿಂದಕ ಸಣ್ಣವರಿದ್ದಾಗ ನಮಗೆ ಡೋಗಿ ಬರ ಅಂತ ಬಂದಿದ್ದು, ಚಜ್ಜಿ ಬರ, ಡೋಗಿ ಬರ, ಹಸಿ ಬರ, ಒಣಬರ, ಸಾಕಷ್ಟು ಬರಗಾಲಗಳನ್ನ ನಾವು ಕೂಡ ಅನುಭವಿಸಿದ್ವಿ. ನಮ್ಮ ಸಣ್ಣ ಬಾಲ್ಯ ಜೀವನದೊಳಗ ತಾವು ಕೂಡ ನೋಡಿರಿ ಎಂಥ ಬರಗಾಲ ಬಂದಿತ್ತು ಅವಾಗ. ಒಂದೊಂದು ವರ್ಷ, ಎರಡೆರಡು ವರ್ಷ ಮಳೆ ಹೋಗಿ ಯಾರ್ಯಾರ ಬಲ್ಲೆ ಭಿಕ್ಷೆ ಬೇಡ್ಕೊಂಡು ಯಾರ್ಯಾರ ಬಲ್ಲೆ ಆ ಆಹಾರದ ಧಾನ್ಯಗಳನ್ನ ಇಸ್ಕೊಂಡ್ಬಂದು ಊಟ ಮಾಡಿರ್ತಕ್ಕಂಥ ಪರಿಸ್ಥಿತಿನೂ ಕೂಡ ನಾವೆಲ್ಲರೂ ಅನುಭವಿಸಿನೇ ಇಲ್ಲಿಗೆ ಬಂದಿವಿ. ಈಗಲೂ ಕೂಡ ಅದೇನು ಹೊರತಾಗಿಲ್ಲ. ಮಳೆ ಬಂತು ಅಂತಂದ್ರೆ ಏಕಟ ಬರುದು, ಹೋಯ್ತು ಅಂತಂದ್ರ ಆ ಕಡೆನೇ ಹೋಗಿ. ಪ್ರಕೃತಿಯ ವಿಕೋಪ, ಭಗವಂತನ ಆಡ್ತಕ್ಕಂಥ ಈ ನಾಟಕದೊಳಗ ನಾವೆಲ್ಲರೂ ಏನಪ್ಪಾ ಅಂತಂದ್ರ ಅವನ ಆಟದ ಬೊಂಬೆಗಳಿದ್ದ ಹಾಗೆ. ತುಂಬಿ ಹರಿಯುವ ಹೊಳೆಯು ಸಿಂಬಿ ಆಯ್ತು ಬತ್ತಿ. ನೋಡ್ರಿ, ಅವಾಗಿನ ಕಾಲದಾಗ ತುಂಬಿ ಹರಿತಕ್ಕಂಥ ಹೊಳಿ ದಂಡಿ ಮೇಲೆ ಇದ್ದಿರ್ತಕ್ಕಂಥ ಅವನ ಹೊಲದ ಹೊಳೆ ಎಲ್ಲ ಬತ್ತಿ ಹೋಯ್ತು. ಕಂಬನಿಯ ಸುರಿಸಿ ನೀರಡಿಸಿ, ಕಂಬನಿಯ ಸುರಿಸಿ ನೀರಡಿಸಿ ಪಶು ಪಕ್ಷಿ ಇಂಬು ಬೇಡಿದವು ಮುಖವೆತ್ತಿ. ಭಗವಂತನ ಮುಗುಲಿಗೆ ಕೈ ಮುಗಿದು ಬಿಡ್ತಾವಪ್ಪ ಪರಮಾತ್ಮ. ಒಂದ್ ಹನಿ ನೀರನ್ನಾದ್ರೂ ಕೆಡುವಂತ ತಿಳ್ಕೊಂಡು ಪಕ್ಷಿ, ಮೃಗ ಪಕ್ಷಿಗಳೆಲ್ಲ, ಮನುಷ್ಯರೆಲ್ಲ ಭಗವಂತನಿಗೆ ಮೊರೆ ಇಡ್ತಾರೆ. ಊಳಿರದೆ ಜನ ಬಿದ್ದು ಹಾಳಾತು ಇಳಿ ಹಾಳು. ಸತ್ರು, ಎಷ್ಟೋ ಸಾವಿರಾರು ಜನ ಪ್ರಾಣವನ್ನೇ ಬಲಿದಾನ ಮಾಡಿದ್ರು. ಸತ್ರು, ಆಹಾರವಿಲ್ಲದೆ, ನೀರಿಲ್ಲದೆ. ಗುಳೆವ ಕಟ್ಟಿ ಹೊರಗಡಿಯ ಸೇರಿದರು, ಗೋಳುಂಡು ಸೊರಗಿ ನರಲೋಕ. ಅಯ್ಯೋ, ಎಲ್ಲಿ ನೋಡ್ತೀಯಲ್ಲಿ ನರಳಾತ, ಹಸಿವು, ನೀರಡಿಕೆ, ಕೃಷಿ, ಬಾಯಾರಿಕೆ, ಎಲ್ಲಿ ನೋಡಿದಲ್ಲಿ ಎಲ್ಲರೂ ಕೂಡ ಪರಿತ್ಯಾಗ ಪಡ್ತಕ್ಕಂಥ, ಪಶ್ಚಾತ್ತಾಪ ಪಡ್ತಕ್ಕಂಥ ಆ ಒಂದು ಸಂದರ್ಭವನ್ನು ನೆನಪಿಸಿಕೊಂಡ್ರೆ ನಮಗೂ ಕೂಡ ಹಿಂದಿನ ಕಾಲದ ನೆನಪುಗಳು ಬರ್ತಾವ. ಅವೆಲ್ಲ ನೆನ್ಸ್ಕೊಂಡ್ ಬಿಟ್ರೆ ಮೈ ರೋಮಾಂಚನ ಆಯ್ತು, ಮೈ ಜುಮ್ ಅಂತು. ಯಾಕಂತಂದ್ರ ಬದುಕಲಿಕ್ಕೆ ಒಡವೆ ವಸ್ತುಗಳು ಬೇಕಾಗಿಲ್ಲ, ಬದುಕಲಿಕ್ಕೆ ಮನೆ ಮಠಗಳು ಬೇಕಾಗಿಲ್ಲ. ಬದುಕಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜೀವನಾಂಶಗಳು ಯಾವ್ದಪ್ಪಾ ಅಂತಂದ್ರ ಆಹಾರ, ನೀರು, ಗಾಳಿ. ಇವು ಇಲ್ಲದೆ ಹೋಗಿತ್ತು ಅಂತಂದ್ರ ಮನುಷ್ಯ ಬದುಕ್ತಾನೆ ಇಲ್ಲಿ ಹೇಳ್ರಿ. ಎಷ್ಟು ಬಂಗಾರ, ಎಷ್ಟು ಬೆಳ್ಳಿ, ಏನೆಲ್ಲ ಸರಿ ಸಂಪತ್ತಿದ್ರು ಅವನ್ ತಗೊಂಡ್ ಏನ್ ಮಾಡೋದೈತಿ ಹೇಳಿ. ಹೊಟ್ಟೆ ಹಸಿವಾದಾಗ ಅನ್ನವೇ ಬೇಕೇ ಹೊರತು ಚಿನ್ನವಲ್ಲ. ಒಬ್ಬ ಯಾರೋ ನಾ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತ ತಿಳ್ಕೊಂಡು ಹೇಳಿ ಪರಮಾತ್ಮನಲ್ಲಿ ವರವನ್ನು ಬೇಡಿದ. ತಥಾಸ್ತು ಅಂದ ಭಗವಂತ. ಆಯ್ತಪ್ಪ, ನೀ ಏನ್ ಮುಟ್ಟುತ್ತಿದಿ ಅದೆಲ್ಲ ನಿನಗೆ ಬಂಗಾರನಾಗ್ಲಿ ಅಂತ ತಿಳ್ಕೊಂಡು ವರ ಕೊಟ್ಟ. ಬಂದ ಮನ್ಯಾಗ ಬಂದು ಓಡಿ ಬಂದ, ಮಂಚ ಮುಟ್ಟಿದ, ಮಂಚ ಬಂಗಾರ ಆಯ್ತು. ಬಾಳ ಹಿಗ್ಗಾಯ್ತು. ನನ್ನಂತ ಶ್ರೀಮಂತ್ರಿ ಮಂಚ ಬಂಗಾರದ ಮಂಚ ಆಯ್ತು. ಬಾಗ್ಲಿ ಮುಟ್ಟಿದ, ಬಾಗ್ಲಿ ಬಂಗಾರ ಆಯ್ತು, ಬಾಗ್ಲಿ ಪಡಕ ಬಂಗಾರ ಆಯ್ತು, ಬಾಗ್ಲಿ ತೋಳುಗಳು ಬಂಗಾರ ಅದು. ಬಹಳ ಚಲೋ ಆಯ್ತು, ಬಂಗಾರ ಆಯ್ತು ಅಂತ ತೀರಾ ಹಿಡ್ದು ಹೇಗಿದ. ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವಸ್ತುಗಳನ್ನು ಮುಟ್ಕೊಂತವಾದ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೇಯ್ಯ. ರೋಷವೆಂಬುದು ಯಮ ಧೂತರಿಗಲ್ಲದೆ ಅಜಾತರಿಗೆ ಉಂಟೇಯ್ಯ. ಈಸಕ್ಕೆ ಆಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರ ಎನ್ನುವಂತ ಅದಕ್ಕೆ ಲಕ್ಕಮ್ಮನ ವಚನ ಎಷ್ಟು ಜಾಗೃತ ಮಾಡ್ತಿದ್ ನೋಡ್ರಿ ನಮ್ಮನ್ನೆಲ್ಲ ಬದುಕಿಗೆ. ಅವನ ಆಸೆಗೆ ನಿಲಿಕೆ ಇರಲಿಲ್ಲ, ಎಲ್ಲವನ್ನು ಮುಟ್ಟಿದ. ದೊಡ್ಡದೊಂದು ಬಣಿಮೆ ಒಟ್ಟಿದ್ದ ಹಿತ್ತಲ್ದೊಳಗ, ಬಣಿಮೆ ಮುಟ್ಟಿದ, ಬಣಿಮೆ ಬಂಗಾರ ಆಯ್ತು. ಏನ್ ಮುಟ್ತಾನೆಲ್ಲ ಬಂಗಾರ ಹಾಕೋತ ಬಂತು. ಸಂಜೆ ಆಯ್ತು, ಊಟದ ಪ್ರಜ್ಞೆ ಇಲ್ಲ. ಮಕ್ಕಳ ಮುಟ್ಟಿ ಮಕ್ಕಳು ಬಂಗಾರ ಆಗ್ಯದ, ಗೊಂಬೆಗಳಾಗಿ ನಿಂತು ಬಿಟ್ರು. ಆಶ್ಚರ್ಯ ಆತವನಿಗೆ. ಮಕ್ಕಳೆಲ್ಲ ಗೊಂಬೆಗಳದು, ನಿರ್ಜೀವ ವಸ್ತುಗಳದು. ಮನೆಯಲ್ಲಿ ಇರ್ತಕ್ಕಂಥ ಸತಿಯನ್ನ ಮುಟ್ಟಿದ, ಸತಿ ನಿರ್ಜೀವಿಯಾಗಿ ನಿಂತಲು, ಬಂಗಾರದ ಬೊಂಬೆಯಾಗಿ ನಿಂತು. ಇವನಿಗೆ ತೀರಷ್ಟು ಏನೋ ಕಳವಳ ಆಗಕ್ಕಾಯ್ತು. ಇದೇನೋ ಅಪಾಯ ಆಗಂಗ್ ಕಾಣ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಹೇಳಿ ಸಂಜೆ ತನಕ ಎಲ್ಲಾ ಮುಟ್ಕೋತ ಕುಂತಿದ್ದ, ಎಲ್ಲ ಬಂಗಾರನೇ ಆಗಿತ್ತು. ಹೊಟ್ಟೆ ಹಸ್ತಿತ್ತು, ನೆರಡಿಕೆ ಆಗಿತ್ತು. ಹೋಗಿ ಚರಿಗೆ ಮುಟ್ಟಿದ, ಚರಿಗೆ ಬಂಗಾರ ಆಗಿಬಿಡ್ತು. ನೀರು ಹೋಗಿ ಮುಟ್ಟಿದ, ನೀರು ಘನವಾಗಿ ಬಂಗಾರ ಆಗಿಬಿಡ್ತು. ಹೊಟ್ಟೆ ಹಸದೈತಿ ಅಂತ ತಿಳ್ಕೊಂಡು ಅನ್ನದ ಮೇಲೆ ಕೈ ಇಟ್ಟ, ಅನ್ನ ಬಂಗಾರವಾಗಿಬಿಡ್ತು. ಸಾಯ್ಲಿಕ್ಕೆ ಹತ್ತದ. ಎಷ್ಟಿದ್ದೊಡೇನು ಅನ್ನವೇ ಮುಖ್ಯವಲ್ಲವೇ ಈ ಜೀವನಕ್ಕೆ. ಅನ್ನದಿಂ ಬಂಧುವಿಲ್ಲ, ಅನ್ನದಿಂ ಬಳಗವಿಲ್ಲ, ಅನ್ನದಿಂ ದೈವವಿಲ್ಲ, ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ ಅಂತ ಸರ್ವಜ್ಞ ಕವಿ ಹೇಳ್ತಾನ. ಅದಕ್ಕ ಅನ್ನವೇ ಪರಮ ಶಕ್ತಿ, ಅನ್ನವೇ ಪರಮ ದೈವ. ಅದಕ್ಕ ಅವರು ಮೂಲತಃವಾಗಿ ಒಂದು ವಚನವನ್ನು ಹೇಳಿದ್ರು, ಮೌನದಲ್ಲಿಂಬುದು ಆಚಾರವಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಇದು ಪ್ರಸಾದ. ಇದು ಯಾರಿಗೆ ಅಕ್ಕಿ ಮಾಡ್ಲಿಕ್ಕೆ ಇಷ್ಟು ವೈಜ್ಞಾನಿಕ ಬೆಳವಣಿಗೆ ಆಗಿದೆ ಅಂತಂದ್ರು, ಇಷ್ಟು ವಿಜ್ಞಾನ ನಾಗಾಲೋಟದಲ್ಲಿ ಓಡ್ತಾ ಇದೆ. ಚಂದ್ರನ ಮೇಲೆ ಹೋಗ್ತಾರೆ, ಮಂಗಳನ ಮೇಲೆ ಹೋಗ್ತಾರೆ, ಸೂರ್ಯನ ಸಮೀಪಕ್ಕೆ ಹೋಗ್ತಾರೆ.
ಎಲ್ಲ ಗ್ರಹಾದಿಗಳನ್ನು ಕೂಡ ವೀಕ್ಷಣೆ ಮಾಡಿ ಬರ್ತಾರೆ, ಸಂಶೋಧನೆ ಮಾಡ್ತಾರೆ. ಭೂಮಿ ಒಳಗಡೆ ಏನಿದೆ, ಭೂಮಿ ಹೊರಗಡೆ ಏನಿದೆ ಎಲ್ಲಾ ಕಂಡು ಹಿಡಿತಾರೆ. ಆದ್ರೆ ಅಕ್ಕಿ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅನ್ನವನ್ನ, ಅಕ್ಕಿಯನ್ನ, ರಾಗಿಯನ್ನ, ಜೋಳವನ್ನ, ಗೋಧಿಯನ್ನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ಯಾರಪ್ಪ ಆ ವಿಜ್ಞಾನಿ ಅಂದ್ರೆ ಆ ಭಗವಂತನೊಬ್ಬನಿಂದಲೇ ಸಾಧ್ಯ. ಅಂತಹ ಭಗವಂತ ಕೊಟ್ಟಿರ್ತಕ್ಕಂಥ ಆ ಧಾನ್ಯ ಇದು ಸರ್ವಶ್ರೇಷ್ಠವಾದದ್ದು. ಅದನ್ನು ಬಿಟ್ಟು ನಾವು ಚಿನ್ನದ ಕಡೆ ಅನ್ನವನ್ನು ಬಿಟ್ಟು ಚಿನ್ನವೇ ಲೇಸ ಅಂತ ತಿಳ್ಕೊಂಡು ಹೋದ ಅವನ ಬದುಕೆಲ್ಲ ಮಣ್ಣಾಯ್ತು. ಕಡೆಗೆ ಭಗವಂತನಿಗೆ ಕೈ ಮುಗಿದು ಜೋಡಿಸಿದ ಪರಮಾತ್ಮ ನಮ್ಮ ಮೊದಲು ಹೆಂಗಿದ್ನಿಪ್ಪ ಯಪ್ಪ, ಹಂಗೆ ಆಗ್ಲಿ, ನನಗೆ ಸತ್ತ ಮೂಲ ಬೇಕಾಗಿದ್ದು ನೀರು, ನನಗೆ ಅನ್ನವನ್ನು ಕರುಣಿಸು ಅಂತ ತಿಳ್ಕೊಂಡು ಹೇಳಿದ. ಹಾಗಾದ್ರೆ ನಿನಗೆ ಚಿನ್ನ ಬೇಡ, ಬೇಡ ಯಪ್ಪ, ಬಂಗಾರ ಏನು ಬೇಡ, ನನಗೆ ಬಡತನನೇ ಇರ್ಲಿ, ನಿನ್ನ ಕೃಪೆ ಇರಲಿ, ಆದ್ರೆ ನಾ ಮುಟ್ಟಿದ್ದು ಅನ್ನ ಆಗ್ಲಿ, ಚಿನ್ನ ಆಗುದು ಬೇಡ ಅಂತ ತಿಳ್ಕೊಂಡು ಬೇಡಿದ. ತತ್ಕ್ಷಣವೇ ಅವನ್ನೆಲ್ಲ ಮಾಯವಾಗಿ ಅವನಿಗೆ ಆ ಅನ್ನಪೂರ್ಣೇಶ್ವರಿ ದೊರೆತಲು. ಅವನಿಗೆ ಹಸುವು, ನೀರಡಿಕೆ, ತೃಷೆ ಎಲ್ಲವೂ ಕೂಡ ಅವನಿಗೆ ಹಿಂಗಿತ್ತು. ಅದಕ್ಕಾಗಿ ಜಗತ್ತಿನೊಳಗ ಅನ್ನ ಬೆಳೆದು ಅನ್ನವೇ ಪರಮ ಶ್ರೇಷ್ಠ ಅಂತ ತಿಳ್ಕೊಂಡು ನೋಡು ಬೇಡದವ. ಭಕ್ತಿಯಿಂದ ಬೇಡಿದ್ರ ಏನೆಲ್ಲ ಉಂಟು. ಈಗ ಹಿರಣ್ಯ ಕಶ್ಯಪಿನ ಮಗ ಪ್ರಹ್ಲಾದನಿಗೆ ಭಗವಂತ ಕಂಬದಲ್ಲಿ ಪ್ರತ್ಯಕ್ಷ ಆದ. ಯಾಕೆ ಪ್ರತ್ಯಕ್ಷ ಆದ? ಭಕ್ತಿ ಭಾವ ಅವೆರಡು ಜೊತೆಯಾಗಿರ್ಬೇಕು. ನಮ್ಮದು ಭಕ್ತಿ ಸಂಪೂರ್ಣವಾದಂತ ನಂಬಿಕೆ ಭಗವಂತನ ಮೇಲಿತ್ತು ಅಂತಂದ್ರ ಪರಮಾತ್ಮ ನಿಜವಾಗ್ಲೂ ಪ್ರತ್ಯಕ್ಷ, ಈಗಲೂ ಪ್ರತ್ಯಕ್ಷ ಆಗ್ತದೆ. ಆದ್ರೆ ನಮ್ಮ ನಂಬಿಕೆ ನಮ್ಮದು ಇಲ್ಲ. ಹಂಗ ಗಾಢವಾದ ನಂಬಿಕೆ, ಪರಿಪೂರ್ಣವಾದ ನಂಬಿಕೆ ನಮ್ಮಲ್ಲಿ ಪರಮಾತ್ಮನನ್ನ ಕಾಣ್ಲಿಕ್ಕೆ ನಮ್ಗಿನ್ನೂ ಆಗ್ತಾ ಇಲ್ಲ. ಸತ್ಯದ ದರ್ಶನ ನಮಗ ಆಗ್ತಾ ಇಲ್ಲ. ನಿಜವಾದ ಚೈತನ್ಯದ ಬೆಳಕು ನಮಗ ಹೊಳಿತಾ ಇಲ್ಲ. ನಮ್ಮೊಳಗೆ ಬೆಳಕದ, ನಮ್ಮೊಳಗೆ ಚೈತನ್ಯ ಅದ, ನಮ್ಮೊಳಗೆ ಭಗವಂತನಿದ್ದಾನೆ. ಆದ್ರೆ ನಮಗ ತೋರಿಸುವಂತ ಯೋಗ್ಯ ಗುರು ನಮಗ ದೊರೆತಾಗ ಮಾತ್ರ ಆ ಬೆಳಕು ಯಾವುದು, ಆ ಚೈತನ್ಯ ಸ್ವರೂಪ ಯಾರು, ಆ ಚೈತನ್ಯ ಸ್ವರೂಪ ನೀನೇ ಆಗಿರುವೆ, ಅದನ್ನ ನೀನ್ ಆಗ್ಲಿಕ್ಕೂ ಸಾಧ್ಯತೆ ಇದೆ, ಆ ಅಮೃತ ಎಲ್ಲಿ ಅದ ಅನ್ನುವಂಥದ್ದು ಕಾಣ್ಕೊಳ್ಳುವಂತ ಸದ್ಭಾವ ನಮ್ಮಲ್ಲಿ ಬರ್ತದ. ಅಂತ ಯೋಗ್ಯ ಗುರುವಿನ ಸಂದರ್ಶನ ನಮಗ ಆಗ್ಬೇಕಾಗ್ತದ. ಯೋಗ್ಯ ಗುರುಗಳು ನಮಗ್ ಬೇಕಾಗ್ತದ. ಯೋಗ್ಯ ಗುರುವಿನ ಸಂದರ್ಶನ ಆಯ್ತು, ಯೋಗ್ಯ ಗುರುವಿನ ಹಸ್ತ ಮಸ್ತಕದ ಮೇಲೆ ಸ್ಪರ್ಶ ಆಯ್ತು ಅಂತಂದ್ರ ಆ ದಿಶೆ ಒಳಗ ನಮ್ಮ ಭಕ್ತಿ ಭಾವ ನೆರವೇರಿತು ಅಂತಂದ್ರ ನಾವು ಕೂಡ 5 ಕೋಟಿ ಕಾಳನ್ನು ತಿಳ್ಕೊಂಡು ಹೇಳಿ ಪಂಚಭೂತಗಳನ್ನ ನೆನೆದು ಆ ಕೂರಿಗೆ ಮೇಲೆ 5 ಕಾಳುಗಳನ್ನ ಬಿತ್ತಿ ಬರ್ತಾನ. ಏನ್ ಬಿತ್ತಬೇಕು, ಏನ್ ಬೆಳಿ ಬರ್ಬೇಕು ಹೇಳ್ರಿ. ಕಾಲೆ ಕೂರಿಗಿನ ಇಡೀ ಹೊಲ ತುಂಬಾ ಅಡ್ಡಾಡಿಸಿ 5 ಕಾಳುಗಳನ್ನ ಬಿತ್ತಿದ ಮೇಲೆ ಕಾಲೆ ಕೂರಿಗೆ ಬಳಸಾಡಿದ, ಹರಿಗಿದ, ಪಳೆ ಹೊಡೆದು ಮನೆಗೆ ಬಂದು ಆರಾಮ ಪರಮಾತ್ಮನ ಧ್ಯಾನ ಮಾಡ್ಕೊಂತ ಮಲ್ಕೊಂತಾನ. ಮುಂದೆ 8 ದಿನಗಳಾದ ಮೇಲೆ ನೋಡ್ತಾನ ಹೊಲಕ್ಕೆ ಹೋಗಿ, ಇಡೀ ಹೊಲದ ತುಂಬ ಎಲ್ಲ ರಾಸವಾಗಿ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೋಡ್ತಾನೆ ಪರಮಾತ್ಮ. ಎಂಥ ಅದ್ಭುತ ಇದು! ಶರಣರ ಚರಿತ್ರೆಯೊಳಗೆ ಬರ್ತದೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಉಳಿದ ಬೀಜಗಳು ಇಡೀ ಹಾಳ ಬೊಮ್ಮೆನ ಹೊಲದೊಳಗೆ ಓಡಾಡಿಬಿಟ್ಟು 5 ಬೀಜನ ಇಡೀ ಹೊಲ ತುಂಬ ಓಡಾಡಿ ಇಡೀ ಹೊಲವೇ ಏನಪ್ಪಾ ಅಂತಂದ್ರ ಅಂಥ ಯಾವ ಕಾಲ ಬಂದಿರಲಿಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ಬೆಳೀತು. ಆ ಶರಣರು ಬೀಜಗಳನ್ನ ಅವನ್ನ ಮುಂದ ಎಡಿ ಹೊಡೆದ್ರು, ರಾಶಿ ಮಾಡಿದ್ರು. ಬಂಡಿ ತುಂಬಾ ಚೀಲಗಳನ್ನ ತಂದ್ರು. ಸುಮಾರು 100 ಚೀಲಗಳ ಕಡ್ಲಿ ಬೀಜ ಆಯ್ತು. ತಂದು ರಾಜನಿಗೆ ಕೊಟ್ಟ. ಎಲ್ಲ ತನ್ನ ಇಳಿಹಾಳದ ಸಮಸ್ತ ಭಕ್ತರಿಗೆ ಅದನ್ನ ಹಂಚಿದ. ನಮ್ಮದನ್ನುವುದನ್ನು ಸಮ್ಮು ಶಿವನದು ಕಾಣೋ, ಹಮ್ಮಸು ಬೇಡ ರೈತರಿಗೆ ಕೈಲಾಸ ಒಮ್ಮನದಿ ನೀಡೆ ಕೈ ಮುಂದೆ. ಅದಕ್ಕೆ ನನ್ನದು ಅನ್ನುವಂಥದ್ದನ್ನ ಯಾರು ನಾವು ಬಿಡ್ತೀವಿ, ಎಲ್ಲ ಭಗವಂತನದು ಅನ್ನುವಂಥ ಒಮ್ಮತದ ಭಾವ ನಮ್ಮ ಮೇಲೆ ಎಲ್ಲಿ ಬರ್ತದ, ಅಲ್ಲಿ ಭಗವತ್ ಕರುಣೆ ಆಗುತ್ತೆ ಅನ್ನುವಂಥ ಮಾತಿನೊಂದಿಗೆ ಈ ರೀತಿಯಾಗಿರ್ತಕ್ಕಂಥ